Good morning, everyone. So, today we'll start with the next set of operators, that is increment and decrement operators. Increment and decrement operators. So, increment andre ಏನು ಅರ್ಥ? What is the meaning of increment? Can anybody tell me the meaning of increment? Nothing but increase. Nothing but increase. Why you cannot say only increasing, nothing but increase? Yes, increment ಅಂದ್ರೆ ಏನು? ಸ್ಯಾಲ್ರಿ ಒಳಗೆ ಹೇಳ್ತಾರೆ ಇನ್ಕ್ರಿಮೆಂಟ್ ಸಿಕ್ತು ನಂಗೆ ಈ ಮಂತ್ ಅಂತ ಹೇಳಿ ಏನಾಗ್ತೈತಿ ಅಲ್ಲೇ? What happens when you say I have got increment? Okay, ಮತ್ತೆ plus increasing. Don't unmute yourself. ನಾನು ಸಿ ಪ್ರೋಗ್ರಾಮ್ ರಿಲೇಟೆಡ್ ಕೇಳಲಿಕ್ಕತ್ತಿಲ್ಲ, ಜನರಲ್ ಆಗಿ ಇನ್ಕ್ರಿಮೆಂಟ್ ದ ಮೀನಿಂಗ್ ಏನು ಅಂತ ಕೇಳಲಿಕ್ಕತ್ತೀನಿ. ಸೊ ಟೆಲ್ ಮಿ ದ ಜನರಲ್ ಮೀನಿಂಗ್. ಹೆಚ್ಚಳ ಮ್ಯಾಮ್. ಹೆಚ್ಚಾಗೋದು, ಇನ್ಕ್ರಿಮೆಂಟ್ ಆಗೋದು, ಎಡಿಷನ್ ಇದಕ್ಕೆ ಆಡ್ ಆಗೋದಕ್ಕೆ ಏನಂತಾರೆ ಇನ್ಕ್ರಿಮೆಂಟ್ ಅಂತ ಕರೀತಾರೆ, ರೈಟ್? ಸೊ Profit, ma'am. gain, increase, addition, all these are the meaning of increment, right? Increment ಅಂದ್ರೆ ಈಗ ಇರೋದು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆದಾಗ, when something is added to that we say increment. ಈಗ 10,000 ಇತ್ತು 12,000 ಆಯ್ತು ಅಂತಂದ್ರೆ ನಂದು ಇನ್ಕ್ರಿಮೆಂಟ್ ಆಗೈತಿ ಅಂತ ಹೇಳ್ತೀರಿ. 20,000 ಇದ್ದರೆ 25 ಆದಾಗ ಇನ್ಕ್ರಿಮೆಂಟ್ ಅಂತ ಹೇಳ್ತಾರೆ, right? So that is what is called as increment. Same operation ಅನ್ನು perform ಮಾಡಲಿಕ್ಕೆ you have increment operators in C program. C ಒಳಗ ಆ ಕೆಲಸನ ಮಾಡಲಿಕ್ಕೆ ಒಂದು ಸ್ಪೆಷಲ್ ಆಪರೇಟರ್ ಅನ್ನು ಕೊಟ್ಟಾರೆ. It is called as increment operator. Plus it requires only one operand. I hope you remember. When I was explaining the classification of operators based on the number of operands used, operators ಅನ್ನು ಎರಡು ರೀತಿಯಾಗಿ ಕ್ಯಾಟಗರೈಸೇಷನ್ ಮಾಡಿದ್ವಿ. ಒಂದು ಅದು ಯಾವ ಆಪರೇಷನ್ ಪರ್ಫಾರ್ಮ್ ಮಾಡ್ತೈತಿ ಅನ್ನೋ ಬೇಸಿಸ್ ಮೇಲೆ, ಇನ್ನೊಂದು ಎಷ್ಟು ಆಪರೇಟರ್ಸ್ ಅವಶ್ಯಕತೆ ಬೀಳ್ತೈತಿ ಆ ಆಪರೇಷನ್ ಅನ್ನ ಕ್ಯಾರಿ ಔಟ್ ಮಾಡ್ಲಿಕ್ಕೆ ಅನ್ನೋ ಬೇಸಿಸ್ ಮೇಲೆ, ರೈಟ್? ಅಂಡ್ ಆನ್ ದಟ್ ಬೇಸಿಸ್ ಡಿಪೆಂಡಿಂಗ್ ಅಪಾನ್ ದ ಆಪರೆಂಟ್ಸ್ ರಿಕ್ವೈರ್ಡ್ ನಾವು ಯುನರಿ ಆಪರೇಟರ್, ಬೈನರಿ ಅಂಡ್ ಟರ್ನರಿ ಆಪರೇಟರ್ಸ್ ಅನ್ನು ಸ್ಟಡಿ ಮಾಡಿದ್ವಿ. This increment operator is an example of a unary operator where you require only one operand to carry out the operation. Operation ಅನ್ನು perform ಮಾಡಲಿಕ್ಕೆ ನಮಗೆ ಒಂದೇ operand ಅವಶ್ಯಕತೆ ಬೀಳ್ತದೆ. If I say x plus plus, ಇದು operand, ಇದು operator. This is operator and this is operand. You require single operand to carry out the operation. ಒಂದೇ operand ಅವಶ್ಯಕತೆ ಬೀಳ್ತೈತಿ ಆಪರೇಷನ್ ಅನ್ನ ಕ್ಯಾರಿ ಔಟ್ ಮಾಡಲಿಕ್ಕೆ. ಈ ಆಪರೇಟರ್ ಕೆಲಸ ಏನು? Increment the value by 1. It increments the value by 1. It is similar to x plus 1. x plus plus ಹಾಕಿದ್ರು ಒಂದೇ ಅರ್ಥ, x plus 1 ಹಾಕಿದ್ರು ಒಂದೇ ಅರ್ಥ. That is, the value will be incremented by 1. ನೀವು ಇನ್ಕ್ರಿಮೆಂಟ್ ಆಪರೇಟರ್ ಅನ್ನ ಯೂಸ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ? 1 ರಿಂದ ಇನ್ಕ್ರಿಮೆಂಟ್ ಆಗ್ತೈತಿ. And this particular operator, increment operator ನ ನಾವು ಎರಡು ರೀತಿಯಾಗಿ ಯೂಸ್ ಮಾಡಬಹುದು. Having heard the prefix and postfix ಅಂತ ಕೇಳಿದ್ರೆ pre ಮತ್ತು post. Pre and post. Have you heard the word pre and post? Pre-primary, right? If you see the long form, what is the long form of PUC? Pre-university course. Pre-university course. What does that pre
ಯೂನಿವರ್ಸಿಟಿ ಮೀನ್ಸ್ ಪ್ರೀ ಯೂನಿವರ್ಸಿಟಿ ಅಂದ್ರೆ ಏನು? ಓಕೆ, ಅಂಡರ್ ಗ್ರಾಜ್ಯುಯೇಟ್ ಅಂತ ಕರೀತಾರೆ, ಯು ಜಿ ಪಿ ಜಿ ಅಂತ ಕರೀತಾರೆ ನಾವು, ಪೋಸ್ಟ್ ಗ್ರಾಜ್ಯುಯೇಷನ್ ಅಂಡ್ ಅಂಡರ್ ಗ್ರಾಜ್ಯುಯೇಷನ್ ಅಂತ ಹೇಳಿ. ಸೊ ಯು ನೀಡ್ ಟು ಪರ್ಫಾರ್ಮ್ ಯುವರ್ ಅಂಡರ್ ಗ್ರಾಜ್ಯುಯೇಷನ್ ಅಂಡರ್ ದ ಯೂನಿವರ್ಸಿಟಿ ಅವರು ಪ್ರೊವೈಡ್ ಮಾಡ್ತಾರೆ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ಪಿ ಯು ಸಿ ನ ಪ್ರೀ ಯೂನಿವರ್ಸಿಟಿ ಅಂತ ಕರೀತಾರೆ. ದಟ್ ಮೀನ್ಸ್ ಗ್ರಾಜ್ಯುಯೇಷನ್ ಹೋಗೋಕ್ಕಿಂತ ಮುಂಚೆ ಕಂಪ್ಲೀಟ್ ಮಾಡಬೇಕಾಗಿರುವಂತ ಕೋರ್ಸ್, ರೈಟ್? ಇಟ್ ಈಸ್ ಕಾಲ್ಡ್ ಆಸ್ ಪ್ರೀ. ಅಂದ್ರ ಮೊದಲು ಬರೋದಕ್ಕೆ ಪ್ರೀ ಅಂತೀವಿ, ಆಮೇಲೆ ಬರೋದಕ್ಕೆ ಏನಂತ ಕರೀತಾರ, ಪೋಸ್ಟ್ ಅಂತ ಹೇಳಿ ಕರೀತಾರ. ಹೌದಾ? ಬಿಫೋರ್, ವಾಟ್ ಎವರ್ ಕಮ್ಸ್ ಬಿಫೋರ್ ಈಸ್ ಕಾಲ್ಡ್ ಆಸ್ ಪ್ರೀ ಅಂಡ್ ಆಫ್ಟರ್ ಈಸ್ ಕಾಲ್ಡ್ ಆಸ್ ಪೋಸ್ಟ್. ಈಗೆಲ್ಲ ಟ್ರೆಂಡ್ ನಾಗ ಅದ ನೋಡಿ, ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಎಕ್ಸಾಂಪಲ್ ಹೇಳ್ತೀನಿ, ರೈಟ್? ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳಿ ಮಾಡ್ತೇವೆ ನಾವು. ಅಂದ್ರೆ ಏನು, ಮದುವೆಗಿಂತ ಮುಂಚೆ ತೆಗೆಸುವಂತ ಫೋಟೋಗೆ ಏನಂತ ಕರೀತಾರ, ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಕರೀತಾರೆ. ಈಗ ಸರ್ಜರಿ ಅದು ಆಪರೇಷನ್ಸ್ ಅದು ಮಾಡ್ಕೊಂಡ್ರಿ ಅಂತಂದ್ರೆ ಪೋಸ್ಟ್ ಸರ್ಜರಿ ಅಂತ ಕರಿತೀವಿ. ಅಂದ್ರೆ ಆಪರೇಷನ್ಸ್ ಆದ್ಮೇಲೂ ಕೂಡ ನಾವು ರೆಗ್ಯುಲರ್ ಆಗಿ ಡಾಕ್ಟರ್ಸ್ ನ ವಿಸಿಟ್ ಮಾಡ್ಬೇಕಾಗ್ತೈತಿ. ಕೆಲವೊಂದಿಷ್ಟು ಇನ್ನೂ ಪ್ರೊಸೀಜರ್ಸ್ ಇರ್ತಾವ ವಿಚ್ ನೀಡ್ಸ್ ಟು ಬಿ ಕ್ಯಾರಿಡ್ ಔಟ್, ಅದನ್ನ ಪೋಸ್ಟ್ ಅಂತ ಕರೀತಾರೆ, ರೈಟ್? ಸೊ ಪ್ರೀ ಇನ್ ದ ಸೆನ್ಸ್ ಮುಂಚೆ ಮಾಡೋದು, ಪೋಸ್ಟ್ ಅಂದ್ಮೇಲೆ ಆಮೇಲೆ ಮಾಡೋದು. So this increment operator can be used as pre-increment or it can be used as a post-increment. ಅಲ್ಲಿ ಬರೀತೀನಿ ನೋಡ್ರಿ, x plus plus and plus plus x. ಎರಡು ಒಂದೇನಾ? Are they both same? No, ma'am. Are they both same? Why they are not same? Here the operator is appearing after, whereas here it is appearing before. ಇದನ್ನ ಪೋಸ್ಟ್ ಅಂತ ಕರಿತೀವಿ, ಇದನ್ನ ಪ್ರೀ ಅಂತ ಕರಿತೀವಿ. This is an example of post increment and this is an example of pre increment. This is an example of pre-increment. So what is the difference between this post-increment and pre-increment? In 10 ಗಂಟೆ ತನಕ ಕ್ಲಾಸ್ ಜಾಯಿನ್ ಆಗ್ತೀರೇನಾ? Okay. So what is the difference between post-increment and pre-increment? As I said, x plus plus means you are incrementing the value of x by 1. You are incrementing the value of x by 1. But when that value is incremented depends upon whether it is the post increment or it is the pre-increment. ನೀವು ಆ x ವ್ಯಾಲ್ಯೂ, x ಅಂದ್ರೆ x ಅಂತಲ್ಲ, ಯಾವುದೋ ವೇರಿಯೇಬಲ್ ಇರ್ಬೋದು, ಕಾನ್ಸ್ಟೆಂಟ್ ಇರ್ಬೋದು, ಅದರ ವ್ಯಾಲ್ಯೂವನ್ನ 1 ರಿಂದ ಯಾವಾಗ ಇನ್ಕ್ರೀಸ್ ಮಾಡ್ತೀರಿ, that depends upon whether you are using pre-increment operator or you are using post-increment operator. If you are using pre-increment operator, which is represented as plus plus x, ಇಲ್ಲಿ ನಾವೇನ್ ಮಾಡ್ತೀವಿ, x ವ್ಯಾಲ್ಯೂವನ್ನ ಬೇರೆ ಆಪರೇಷನ್ ಒಳಗ ಅಥವಾ ಬೇರೆ ಎಕ್ಸ್ಪ್ರೆಷನ್ ಒಳಗ ಯೂಸ್ ಮಾಡೋಕ್ಕಿಂತ ಮುಂಚೆ the value of x will be incremented. The value of x will be incremented before the value of x is being used in some other expressions or in some other operation. ಬೇರೆದ್ರೊಳಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ಇನ್ಕ್ರಿಮೆಂಟ್ ಮಾಡ್ತೀವಿ. Whereas x plus plus, which is an example of post increment, here the value of x will be used as it is before. ಮೊದಲಿಗೆ ಅದನ್ನ ಎಕ್ಸ್ಪ್ರೆಷನ್ ಆಪರೇಷನ್ ಎಲ್ಲಿ ಯೂಸ್ ಮಾಡ್ಬೇಕಾಗಿರ್ತೈತಲ್ಲ ಅಲ್ಲಿ ಯೂಸ್ ಮಾಡ್ಕೊಂತೀವಿ, ಆಮೇಲೆ ಅದನ್ನ ಏನ್ ಮಾಡ್ತಾರ, ಇನ್ಕ್ರಿಮೆಂಟ್ ಮಾಡ್ತಾರ. ದಟ್ ಈಸ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೀ ಇನ್ಕ್ರಿಮೆಂಟ್ ಅಂಡ್ post increment. I'll just give you an example.
ನಾ ಎಷ್ಟೋ ತನಕ ಜಾಯಿನ್ ಆಗ್ತೀರಿ? Okay, see here, there is an expression. One expression ಕೊಟ್ಟಾರ ಅವರ. What is that? X is equals to 10 and then y is equals to x plus plus into 5. And another one is y is equals to plus plus x into 5. You need to print the value of y as well as value of x. You need to print value of y as well as the value of x. ನಾನು ಹೇಳಿದೆ ನಾರ್ಮಲ್ ಆಗಿ ನಾನು x ವ್ಯಾಲ್ಯೂ ಅನ್ನು ಕೊಟ್ಟು x plus plus increment operator ಅನ್ನು ಯೂಸ್ ಮಾಡ್ರಿ ಅಂತ ಹೇಳಿ. Another is this is one statement and this is one statement plus first statement to second statement. You need to print the value of y and x. You need to print the value of y and x. ಎರಡರೊಳಗೆ ಅವ್ರು ಏನು ಹೇಳಿಕತ್ತಾರ ನಿಮಗೆ y ದ ವ್ಯಾಲ್ಯೂ ಮತ್ತು x ದ ವ್ಯಾಲ್ಯೂನ ಪ್ರಿಂಟ್ ಮಾಡ್ರಿ ಅಂತ ಹೇಳಿಕತ್ತಾರ, ರೈಟ್? So what is the meaning of this particular expression? You need to multiply x with 5. What is the value of x? It is 10. ಇಲ್ಲಿ increment operator ಅದ. Increment operator ಎಲ್ಲದ? It is an post increment. X ಆದ್ಮೇಲೆ ಆಪರೇಟರ್ ಬಂದೈತಿ. That means it is an post increment. Post increment in the sense x value ನ ಈ expression ಒಳಗ as it is use ಮಾಡ್ರಿ. What is the value of x? It is 10. 10 into 5. What will be the output? 10 into 5. What is the output of 10 multiplied by 5? 50 ma'am. 50 ma'am. So y value will be 50. ಆಯ್ತು. ಆಮೇಲೆ ಏನ್ ಮಾಡಬೇಕು? x ಅನ್ನ ಇನ್ಕ್ರಿಮೆಂಟ್ ಮಾಡಬೇಕು. x plus means x plus 1. 10 plus 1 ಎಷ್ಟು? What is the value? 11 ma'am. 11. 11. So 11. 11. ನಾವು ಇಲ್ಲಿ ಏನ್ ಮಾಡಿದ್ವಿ? ಮೊದಲಿಗೆ x ನ as it is ಯೂಸ್ ಮಾಡಿಕೊಂಡು ಆಮೇಲೆ ಅದನ್ನ increment ಮಾಡಿದ್ವಿ. Why? Because it is post increment. Post increment in the sense you need to utilize the value of that particular variable or that particular constant without any modification. Increment operation ಆಮೇಲೆ ಅಪ್ಲೈ ಮಾಡ್ತೀವಿ, ಮೊದಲು ಅದನ್ನ ಎಕ್ಸ್ಪ್ರೆಷನ್ ಒಳಗಡೆಗೆ ಯೂಸ್ ಮಾಡ್ಕೊಂತೀವಿ. So first the value of x is used. What is the value of x? It is 10. So 10 is used in this expression. After that it is incremented. Whereas in this particular expression ಮೊದಲಿಗೆ increment ಆಮೇಲೆ operand ಅದ. That means it should be incremented first. What is the value of x? It is 10. 10 plus 1 is? What is 10 plus 11. 11 ma'am. 11. 11 into 5. 11 into 5 is? 55. 11 multiplied by 5. 55. 55. So y value is 55 and x value is 11. See, you got the difference between pre-increment and post-increment? Tilita, pre-increment ಮತ್ತು post-increment? Yes ma'am. Yes ma'am. Everyone Yes, ma'am. understood the difference between pre-increment and post-increment? Who are angry, illare angry? Okay. Those who have not understood, please raise your hands. Those who have not understood, please raise your hands. Okay. Increment to andre ಏನು? It is the same as plus 1. Increment means you are incrementing the value either of a variable or of a constant by 1. Variable ಅಥವಾ constant value ನ ಏನು ಮಾಡ್ಲಿಕ್ಕತ್ತೀವಿ ನಾವು? 1 ರಿಂದ increase ಮಾಡ್ಲಿಕ್ಕತ್ತೀವಿ. ಆ 1 ರಿಂದ increase ಮಾಡೋದನ್ನು ಕೂಡ ನಾವೇನ್ ಮಾಡ್ಬೋದು? ಒಂದು ಎಕ್ಸ್ಪ್ರೆಷನ್ ಒಳಗಡೆ ಯೂಸ್ ಮಾಡೋಕ್ಕಿಂತ ಮುಂಚೆ ಮಾಡ್ಬೋದು ಅಥವಾ ಯೂಸ್ ಮಾಡಿದ ಆದ್ಮೇಲೆ ಮಾಡ್ಬೋದು. The increment operation can be performed before or after. ಮೊದಲು ಅಥವಾ ಆಮೇಲೆ. ಯಾವಾಗ ಮೊದಲ ಆಮೇಲೆ? Before that particular constant or that particular variable is being used in the expression.
ಆ ಪರ್ಟಿಕ್ಯುಲರ್ ವೇರಿಯೇಬಲ್ ಅಥವಾ ಕಾನ್ಸ್ಟೆಂಟ್ ಅನ್ನ ಎಕ್ಸ್ಪ್ರೆಷನ್ ಒಳಗ ಇವ್ಯಾಲ್ಯೂಯೇಷನ್ ಒಳಗಡೆಗೆ ಯೂಸ್ ಮಾಡೋಕ್ಕಿಂತ ಮುಂಚೆನಾದ್ರೂ ಮಾಡ್ಬೋದು ಅಥವಾ ಯೂಸ್ ಮಾಡಿ ಆದ್ಮೇಲಾದ್ರೂ ಇಂಕ್ರಿಮೆಂಟ್ ಮಾಡ್ಬೋದು. ಬಟ್ ಕಂಪಲ್ಸರಿ ಈಸ್ ಯು ಆರ್ ಗೋಯಿಂಗ್ ಟು ಇಂಕ್ರಿಮೆಂಟ್. ಪ್ಲಸ್ ಪ್ಲಸ್ ಯೂಸ್ ಮಾಡಿರಿ ಅಂದ್ರೆ ಅದನ್ನ ಇಂಕ್ರಿಮೆಂಟೇ ಮಾಡ್ತೀರಿ. ಆದ್ರೆ ಮೊದಲು ಮಾಡ್ತಿರೋ ಅಥವಾ ಆಮೇಲೆ ಮಾಡ್ತಿರೋ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗ್ತೀವಿ. whether this particular operator appears before or after the operand. Before the operand or after the operand. This is operand. A is operand and plus plus is an operator. So this particular operator operand ಆದ ಮೇಲೆ ಬರ್ತೈತೋ ಅಥವಾ operand ಗಿಂತ ಮುಂಚೆ ಬರ್ತೈತೋ ಅನ್ನೋ ಬೇಸಿಸ್ ಮೇಲೆ ಮೊದಲ ಇಂಕ್ರಿಮೆಂಟ್ ಮಾಡ್ತೇವೋ ಅಥವಾ ಆಮೇಲೆ ಇಂಕ್ರಿಮೆಂಟ್ ಮಾಡ್ತೇವೋ ಡಿಪೆಂಡ್ ಆಗ್ತದೆ. ಇಲ್ಲಿ ನೋಡ್ರಿ ಇಂಕ್ರಿಮೆಂಟ್ ಆಪರೇಟರ್ ಎಲ್ಲಿ ಬಂದೈತಿ? ಮೊದಲಿಗೆ ಬಂದೈತಿ. ದಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಇಂಕ್ರಿಮೆಂಟೆಡ್ ಪ್ರಯರ್. ಮೊದಲೇ ಇಂಕ್ರಿಮೆಂಟ್ ಮಾಡಬೇಕು, ಆಮೇಲೆ ನೀವು ಅದನ್ನ ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡ್ಕೋರಿ. ಇಟ್ ಹ್ಯಾಸ್ ಟು ಬಿ ಇಂಕ್ರಿಮೆಂಟೆಡ್ ಪ್ರಯರ್ ಅಂಡ್ ದೆನ್ ದಟ್ ಪರ್ಟಿಕ್ಯುಲರ್ ಆಪರೆಂಟ್ ವಿಲ್ ಬಿ ಯೂಸ್ಡ್ ವೆರೆವರ್ ಇಟ್ ಈಸ್ ಯೂಸ್ಡ್. ಆದ್ರೆ ಇಲ್ಲೇ ಇದು ಆದ ಮೇಲೆ ಬಂದೈತಿ ಅಂತಂದ್ರೆ ಅದರ ಅರ್ಥ ಯು ಹ್ಯಾವ್ ಟು ಯೂಸ್ ದ ವ್ಯಾಲ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ವೇರಿಯೇಬಲ್ ಆಸ್ ಇಟ್ ಈಸ್ ಇನ್ ದ ಎಕ್ಸ್ಪ್ರೆಷನ್. ಅದು ವೇರಿಯೇಬಲ್ ಇದ್ರೆ ವೇರಿಯೇಬಲ್, ಕಾನ್ಸ್ಟೆಂಟ್ ಇದ್ರೆ ಕಾನ್ಸ್ಟೆಂಟ್. ಅದು ಹೆಂಗದ ಹಂಗೆ ಅದರ ವ್ಯಾಲ್ಯೂನ ಯೂಸ್ ಮಾಡಬೇಕು. ಆಮೇಲೆ ನಾವು ಅದನ್ನ ಏನ್ ಮಾಡಬೇಕು? ಇನ್ಕ್ರಿಮೆಂಟ್ ಮಾಡಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್. ವಾಟ್ ಈಸ್ ದಟ್ ಎಕ್ಸಾಂಪಲ್? a is equals to 6. a ವ್ಯಾಲ್ಯೂ ಏನದ? 6 ಅದ. ಅಂಡ್ ದಿಸ್ ಯು ಆರ್ ಗೋಯಿಂಗ್ ಟು ಅಭಿಷೇಕ್ ರಾಠೋಡ್ 2 ನಿಮಿಷಕ್ಕೆ ಒಂದ್ಸರಿ ಜಾಯಿನ್ ಆಗ್ತಿ, ಎಕ್ಸಿಟ್ ಆಗ್ತಿ. ವಾಟ್ ಇಸ್ ದಿಸ್? So a value is 6 and now I want to make use of this particular variable in my expression. Another expression c is equals to plus plus a minus 2. What is this? c is equals to plus plus a minus. This is one operator and this is another operator. So first again I am marking a value as it comes prior to the operand. Operand ಗಿಂತ ಏನಾಗೈತಿ? ಮೊದಲ ಬಂದೈತಿ ಅಂದ್ರೆ a ವ್ಯಾಲ್ಯೂ ಅನ್ನ ಮೊದಲಿಗೆ ಇಂಕ್ರಿಮೆಂಟ್ ಮಾಡಬೇಕು. What is the value of a? It is 6. 6 should be incremented by 1. So it will become 7 minus 2. This is 5. Now what is the value of c? It is 5. And what is the value of a? You have incremented it by 1. 6 is ಏನಾಗೈತಿ? 6 is ಏನಾಗೈತಿ? a value 7. 7. So a value is 7 and c value is 5. Right? Same ಇದೇ ಎಕ್ಸ್ಪ್ರೆಷನ್, ಇದೇ ವೇರಿಯೇಬಲ್ಸ್, ಇದೇ ಕಾನ್ಸ್ಟೆಂಟ್ ಅನ್ನ ನಾನು ಇನ್ನೊಂದು ರೀತಿಯಾಗಿ ಯೂಸ್ ಮಾಡ್ತೀನಿ. How I am going to use it? Same expression, everything is the same. a is equals to 6, c is equals to a plus plus minus 2. Same agana? c equals to a decremented, incremented and subtraction operator. But here this increment operator appears operand ಆದ್ಮೇಲೆ appear ಆಗ್ತೈತಿ. ಅಂದ್ರೆ a value ಅನ್ನ ಮೊದಲಿಗೆ as it is ಯೂಸ್ ಮಾಡಿ. What is the value of a? Is 6 plus plus minus 2. 6 minus 2 ಮೊದಲು ಇದನ್ನ ಮಾಡಬೇಕು because it is a post increment. ಆಮೇಲೆ ಇನ್ಕ್ರಿಮೆಂಟ್ ಮಾಡಬೇಕು. ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆದ್ಮೇಲೆ ಇನ್ಕ್ರಿಮೆಂಟ್ ಮಾಡಬೇಕು. So what is the value? 6 minus 4? Sorry, 6 minus 2 is 4. 4. Is equals to 4 and now increment 6. That is increment the value of a. 6 plus plus ಅನ್ನ ಈಗ ಪರ್ಫಾರ್ಮ್ ಮಾಡ್ತೀವಿ. 6 plus 1 ಎಷ್ಟು? 7. So now a value is 7. ಮೊದಲಿಗೆ as it is ಯೂಸ್ ಮಾಡ್ಕೊಂತೀವಿ, ಆಮೇಲೆ ಇನ್ಕ್ರಿಮೆಂಟ್ ಮಾಡ್ತೀವಿ. ಇಲ್ಲೇ ಮೊದಲಿಗೆ ಇನ್ಕ್ರಿಮೆಂಟ್ ಮಾಡ್ತೀವಿ. That is what is the difference between pre and post increment. Is it clear now? Yes, ma'am. And is it clear now? Yes, ma'am. Those who had raised the hand, is it clear now? Na ಕೈ ಎತ್ತದವ್ರಿಗೆ ಕೇಳಿಕತ್ತೀನಿ, ಕೈ ಎತ್ತಲಾರ್ದವ್ರು ಹೇಳ್ಬೇಡ್ರಿ, ನಿಮ್ಗೆ ಆಗಲೇ ತಿಳಿದೈತಿ. Those who had raised the hand, tell me whether it is clear for you people now.
Okay. Right. And another operator is decrement. ಇಷ್ಟೊತ್ತನಕ ಏನ್ ಕಲಿತ್ವಿ ಇನ್ಕ್ರಿಮೆಂಟ್ ಅನ್ನ ಕಲಿತ್ವಿ ಸೇಮ್ ವೇ ಡಿಕ್ರಿಮೆಂಟ್ ವರ್ಕ್ಸ್ ಪ್ರೀ ಇನ್ಕ್ರಿಮೆಂಟ್ ಅಂಡ್ ಪೋಸ್ಟ್ ಇನ್ಕ್ರಿಮೆಂಟ್ ಇದು ಪ್ರೀ ಇನ್ಕ್ರಿಮೆಂಟ್ ಇದು ಪೋಸ್ಟ್ ಇನ್ಕ್ರಿಮೆಂಟ್ ಇದೇ ರೀತಿಯಾಗಿ ಯು ಹ್ಯಾವ್ ಒನ್ ಮೋರ್ ಆಪರೇಟರ್ ದಟ್ ಈಸ್ ಡಿಕ್ರಿಮೆಂಟ್ ಡಿಕ್ರಿಮೆಂಟ್ ಅಂದ್ರೆ ಏನು ಕಡಿಮೆ ಮಾಡೋದು which is indicated as minus minus ಅದನ್ನ ನಾವು ಇಂಡಿಕೇಟ್ ಹೇಗೆ ಮಾಡ್ತೇವೆ minus minus ಅಂತ ಹೇಳಿ indicate ಮಾಡ್ತೇವೆ it means decrement the value of a variable or constant by 1 decrement means you are going to decrease the value of a variable or a constant by 1 ರಿಂದ ಕಡಿಮೆ ಮಾಡೋದು P minus minus means P is equals to P minus 1. ಇದರ ಅರ್ಥ ಏನು P minus minus means P is equals to P minus 1. And even this can be used as pre or post. This is post decrement and this is pre decrement. Value ಅನ್ನು ಯೂಸ್ ಮಾಡಿಕೊಂಡು ಆಮೇಲೆ 1 ರಿಂದ ಡಿಕ್ರಿಮೆಂಟ್ ಮಾಡ್ತೀವಿ ಇಲ್ಲ ಮೊದಲಿಗೆ 1 ರಿಂದ ಡಿಕ್ರಿಮೆಂಟ್ ಮಾಡಿ ಆಮೇಲೆ ಅದನ್ನ ಎಕ್ಸ್ಪ್ರೆಷನ್ ಒಳಗಡೆಗೆ ಯೂಸ್ ಮಾಡ್ತೀವಿ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪ್ರೀ ಡಿಕ್ರಿಮೆಂಟ್ ಅಂಡ್ ಪೋಸ್ಟ್ ಡಿಕ್ರಿಮೆಂಟ್ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪ್ರೀ ಡಿಕ್ರಿಮೆಂಟ್ ಅಂಡ್ ಪೋಸ್ಟ್ ಡಿಕ್ರಿಮೆಂಟ್ ನಾ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೀವೇ ಸಾಲ್ವ್ ಮಾಡ್ರಿ p is equals to 12 p is equals to minus minus 3 plus 10. What will be the answer of Q and what will be the answer of P? And one more thing is P is equals to 20, Q is equals to P minus minus multiplied by 100. What is the value of Q and what is the value of P? Solve it. Solve madri. Increment of the example. Ma'am, Q is equal to 21, ma'am. Silent. Solve ಮಾಡಿ ಬರೀ ಟೆಕ್ಸ್ಟ್ ಮಾಡು ಲೈಕ್ ಅದರ್ಸ್ ಆಲ್ಸೋ ಟ್ರೈ ನೀ ಅಂತ ಹೇಳ್ಬಿಟ್ಟು ಅಂತ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ solve this one and text the answer. Fast, I want answer from everyone. ಎಲ್ಲರೂ ಆನ್ಸರ್ ಮಾಡ್ಬೇಕಾ ಒಬ್ರು ಇಬ್ರು ಅಲ್ಲ ಎರಡದಾಗಲಿ ಈ ಕಡೆ ಸೈಡ್ ಇದು ಒಂದು ಕಾಣಿಸ್ತೈತಲ್ಲ ಎಲ್ಲರಿಗೂ ಇಸ್ ಇಟ್ ವಿಸಿಬಲ್ ದಿಸ್ ಈಸ್ ಫಸ್ಟ್ ಪ್ರಾಬ್ಲಮ್ ಅಂಡ್ ದಿಸ್ ಈಸ್ ಸೆಕೆಂಡ್ ಪ್ರಾಬ್ಲಮ್ ಯು ನೀಡ್ ಟು ಸಾಲ್ವ್ ಬೋತ್ ಐ ಹೋಪ್ ಇಟ್ಸ್ Ma'am, second one not visible. Second one is not visible, ma'am. second one is not visible. Okay. Is it visible now? Solve both the equations
and tell me the result of both. Okay, so let me solve it. What is the value of P? It is 12. And in this particular expression, we are using the pre-decrement. Pre-decrement in the sense the value of variable has to be decremented first and then it will be used in the expression. What is the value of P? It is 12. 12 should be incremented by 1 first. Q is equals to minus 12 plus 10. So first you need to decrement the value. Q is equals to minus 12 and ಎಷ್ಟು? It is 11 plus what is the value of next constant? It is 10. 10. This is equal to 21. So Q value is 21 and P value is 11. Understood? ಏನ್ ಮಾಡಿದ್ವಿ ನಾವು ಪ್ರೀ ಡಿಕ್ರಿಮೆಂಟ್ ಅದ ಅಂತ ಹೇಳಿ ಮೊದಲಿಗೆ ಪಿ ವ್ಯಾಲ್ಯೂವನ್ನ ಡಿಕ್ರಿಮೆಂಟ್ ಮಾಡಿದ್ವಿ ಎಷ್ಟರಿಂದ 1ರಿಂದ. ಸೊ 12 ಇದ್ದಿದ್ದು ಏನಾಯ್ತು 11 ಆಯ್ತು. ಅಂಡ್ ದೆನ್ ನಾರ್ಮಲ್ ಆಪರೇಷನ್ 11 plus 10 is 21. That is what is the value of Q and what is the value of P? It is 11. And next here is another expression. What is that? Q is equals to P minus into 100. Q is equals to what is P value? It is 20 minus into 100. This is post decrement. ಅಂದ್ರೆ ಆಮೇಲೆ ಡಿಕ್ರಿಮೆಂಟ್ ಮಾಡಬೇಕು. ಎಲ್ಲಿವರೆಗೂ ನಿಮ್ಮ ಎಕ್ಸ್ಪ್ರೆಷನ್ ಸಾಲ್ವ್ ಆಗಂಗಿಲ್ಲ ಅಲ್ಲಿ ತನಕ ಈ ಆಪರೇಷನ್ ಅನ್ನು ಪರ್ಫಾರ್ಮ್ ಮಾಡಬೇಡ್ರಿ. ಇದನ್ನ ಆಸ್ ಇಟ್ ಈಸ್ ಬಿಡ್ರಿ. ಟೇಕ್ ದ ವ್ಯಾಲ್ಯೂ ಆಫ್ P as 20. 20 into 100 is ಎಷ್ಟು? 20 into 100. 20 into 100 ಎಷ್ಟು? 2000. 2000 is the Q value and now decrement P value by 1. It is 90. So in the second problem Q value is 2000 and P value is 19 and in the first Q value is 21 and P value is 11. Is it clear? Yes, ma'am. Yes, ma'am. Yes, ma'am. Okay. Next operator that you are going to use is conditional operator. Now the conditional operator. It is the one and only example of ternary operator. It is the one and only operator which is going to make use of 3 operands, which works with the help of 3 operands. So it is a ternary operator and it is the most frequently asked question. Example for ternary operator. ಈ ಯೂನಿಟ್ ನಾಗ 2 marks question ಒಳಗ ಕೇಳೋದು ಅಂತಂದ್ರೆ they will ask the example for ternary operator or give the list and examples of operators based on operands ಮೇಲೆ ಕೇಳ್ತಾರ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಕ್ಲಾಸಿಫಿಕೇಶನ್ ಆಫ್ ಆಪರೇಟರ್ಸ್ ವಿಲ್ ಬಿ ಆಸ್ಕ್ಡ್ and even pre-increment, post-increment, pre-decrement, post-decrement ಮೇಲೂ ಬಹಳ ಸರಿ ಕ್ವಶನ್ ರಿಪೀಟ್ ಆಗೈತಿ. ಇವಾಗ ನಾನು ಏನು ಹೇಳಿಕತ್ತೀನಿಲ್ಲ ಇವತ್ತಿನ ಕ್ಲಾಸ್ ಒಳಗಿಂದ ಕವರ್ ಆಗಿದ್ದ ಟಾಪಿಕ್ ಮೇಲೆ 2 marks ಕ್ವಶನ್ಸ್ ಬಹಳಷ್ಟು ಸರಿ ರಿಪೀಟೆಡ್ ಆಗಿ ಬಂದಾವ. ರಿಮೆಂಬರ್ ದಟ್ ಒನ್. Conditional operator.
and this operator appears this way. The operator hengada question mark followed by colon. It is an operator, the conditional operator. And how you are going to make use of this one? ಈ conditional operator ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ and why it is used? This is used for testing the relationship as well as giving out the result depending upon that condition. ಯಾರಾದ್ರೂ ಒಬ್ರು ವಾಟ್ಸಪ್ನಾಗ ಆ ಅಭಿಷೇಕ್ ಅಭಿಲಾಷ್ ರಾಠೋಡ್ ಅದನ್ನ ಅವನಿಗೆ ಮೆಸೇಜ್ ಮಾಡ್ರಿ. Tell him to either join. So this conditional operator is used to test the relationship between two variables. ಇದು ಎರಡು ವೇರಿಯೇಬಲ್ಸ್ ನಡುವಿನ ರಿಲೇಷನ್ ಅನ್ನು ಟೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಮತ್ತೆ ರಿಲೇಷನಲ್ ಆಪರೇಟರ್ ಅನ್ನು ಯೂಸ್ ಮಾಡ್ತೀವಲ್ರಿ ಅಂತ ಹೇಳ್ಬೋದು. ಇನ್ ದಿಸ್ ಪರ್ಟಿಕ್ಯುಲರ್ ಆಪರೇಟರ್ ಅಲಾಂಗ್ ವಿತ್ ಟೆಸ್ಟಿಂಗ್ ನಾವು ಅಲ್ಲೇನೆ ಅದರ ರಿಸಲ್ಟ್ ಅನ್ನು ಕೊಡಬಹುದು. ಅಲಾಂಗ್ ವಿತ್ ಟೆಸ್ಟಿಂಗ್ it is possible to Pooja, you have raised your hand. Any doubt? Pooja? Yes, ma'am. Any doubt? Ma'am, ಇಲ್ಲಿ ಅಗಲೇ ರೈಸ್ ಅನ್ ಏನಾಯ್ತು? ಮೇಡಮ್ ಅಗಲೇ ಇಲ್ಲೇ ನಾವು ರಿಲೇಷನಲ್ ಆಪರೇಟರ್ ನ ಯೂಸ್ ಮಾಡಿದಾಗ ಏನ್ ಮಾಡ್ತೇವಿ, ಕಂಡೀಷನ್ ಅನ್ನ ಚೆಕ್ ಮಾಡ್ತೇವಿ, ಬಟ್ ರಿಸಲ್ಟ್ ವಿಲ್ ಬಿ ಪ್ರೊವೈಡೆಡ್ ಇನ್ ಟರ್ಮ್ಸ್ ಆಫ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ ಅದರದ ರಿಸಲ್ಟ್ ಅನ್ನ ಪ್ರಿಂಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು, ಮತ್ತೆ ಪ್ರಿಂಟೆಡ್ ಸ್ಟೇಟ್ಮೆಂಟ್ ತಗೋಬೇಕಾಗ್ತದೆ. ಇಲ್ಲಿ along with the testing the condition, even the result will be presented as you require. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಏನ್ ಮಾಡ್ತೈತಿ, ಅದು ರಿಸಲ್ಟ್ ನ ಕೂಡ ಕೊಡ್ತೈತಿ. And there is only one conditional operator in C. ಇದು ಒಂದೇ ಕಂಡೀಷನಲ್ ಆಪರೇಟರ್ ಬರ್ತೈತಿ. ನಾವು ಇಲ್ಲಿವರೆಗೂ ಕಲ್ತಿದ್ದು ಎಲ್ಲಾದ್ರೂ ಅಸೈನ್ಮೆಂಟ್ ಒಳಗ ಒಂದೇ ಆಪರೇಟರ್ ಬರ್ತೈತಿ, ಕಂಡೀಷನಲ್ ಆಪರೇಟರ್ ಒಳಗ ಒಂದೇ ಬರ್ತೈತಿ. ಉಳಿದಿದ್ರೆ ಎಲ್ಲಾ ಕಡೆ ನಮ್ಗೆ 2, 3 ಅದಾವ. ಅರ್ಥಮೆಟಿಕ್ ಒಳಗ 5 ಆಪರೇಟರ್ಸ್ ಇದ್ದು, ರಿಲೇಷನಲ್ ಒಳಗ 6 ಕಲಿತ್ವಿ, ಅಂಡ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ 2 ಬಂದು, ಬಟ್ ಕಂಡೀಷನಲ್ ಆಪರೇಟರ್ ಒಳಗ ಒಂದೇ ಬರ್ತೈತಿ. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಕಂಡೀಷನಲ್ ಆಪರೇಟರ್, ಇದನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಥವಾ ಅದ್ರ ಸಿಂಟ್ಯಾಕ್ಸ್ ಅಂತ ಹೇಳಿ ಕರೀಬಹುದು. ಎಕ್ಸ್ಪ್ರೆಷನ್ ಕ್ವಶನ್ ಮಾರ್ಕ್ value 1 colon value 2. This is how you are going to make use of this particular expression. ಈ ಕಂಡೀಷನಲ್ ಆಪರೇಟರ್ ಅನ್ನು ನಾವು ಈ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಂತೀವಿ. ಈ ಕಡೆ ಕಾರ್ನರ್ ಬರ್ದಿದ್ದು ಕಾಣಿಸ್ತಿದೆ, ವ್ಯಾಲ್ಯೂ 2. ಇಲ್ರಿ ಮ್ಯಾಮ್, ಕಾಣಿಸತಿಲ್ರಿ. No, ma'am. ಕಾಣಿಸಂಗಿಲ್ಲ. ಇವಾಗ Yes, ma'am, it is visible. okay, so